ಸತ್ಯ ಅವ್ರ ಕೈಯಿಂದ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅನ್ನೋದು ನಿಜ ರಾಯ್ರೆ. ಆದರೆ 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 ಏನು ಮಾಡ್ಬೋದು ಅಂತಿದೆಯಮ್ಮ? ಈ ಸಲನೇ ಎಕ್ಸಾಮ್ ಬರಿಬೋದು, ಆ ಅವಕಾಶ ಇದೆ. ಏನು ಹೇಳ್ತಿದೀಯಮ್ಮ ಪದ್ಮ? ಅದು ಹೇಗೆ ಸಾಧ್ಯ? ಸಾಧ್ಯ ಇದೆ ಸೀತಮ್ಮ. ವಿಶೇಷ ಚೇತನರಿಗೆ ಅವ್ರ ಬದಲು ಇನ್ನೊಬ್ರು ಎಕ್ಸಾಮ್ ಬರಿಬೋದು ಅಂತ ರೂಲ್ಸ್ ಇದೆ. ಹಾಗೆ ಎಕ್ಸಾಮ್ ಹತ್ರ ಇರುವಾಗ ಯಾವುದಾದ್ರೂ ಪ್ರಾಬ್ಲಮ್ಸ್ ಆಗಿ ಇಲ್ಲ ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್ಸ್ ಈ ಥರ ಏನಾದರೂ ಆದಾಗ ಮೆಡಿಕಲ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿ ಅವ್ರ ಪರವಾಗಿ ಇನ್ನೊಬ್ರು ಎಕ್ಸಾಮ್ ಬರಿಬೋದು. ನಾವು ಯಾಕೆ ಅದನ್ನು ಟ್ರೈ ಮಾಡಬಾರ್ದು? ಹೌದಲ್ಲ ಪದ್ಮ ಅವರೇ, ನಾನು ಎಮೋಷ್ನಲ್ ಆಗಿ ಈ ಪಾಯಿಂಟ್ ಮರ್ತೇ ಹೋಗಿದ್ದೆ. ನೀವು ನೆನಪಿಸಿದ್ದು ಒಳ್ಳೇದೇ ಆಯ್ತು. ನನಗಂತೂ ಇದು ಗೊತ್ತೇ ಇರಲಿಲ್ಲ ಪದ್ಮ. ಆದ್ರೆ ಈಗ ನಮ್ಮ ಸತ್ಯನ ಬದಲಾಗಿ ಬೇರೆಯವ್ರು ಹೋಗಿ ಬರಿಬಹುದಾ? ಹಾಗಲ್ಲ ಸೀತಮ್ಮ, ಸತ್ಯನೂ ಅವ್ರ ಜೊತೆಲಿ ಹೋಗ್ಬೇಕು. ಸತ್ಯ ಆ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಹೋಗ್ಬೇಕು. ಅವ್ರ ಜೊತೆಲಿರೋರು ಅದನ್ನ ಬರೀತಾರೆ. ಹಾಗೆ ಒಳ್ಳೇದಾಯ್ತು ಬಿಡಮ್ಮ. ಆದ್ರೆ ಪರೀಕ್ಷೆ ಬರೆಯವ್ರು ಯಾರು? ನಾನು ಬರೀತೀನಿ. ಬೇಡ ಬೇಡ, ನಾನು ಬರೀತೀನಿ. ನಾನು ಅವ್ರ ಜೊತೆ ಇದ್ರೆ ಅವಳಿಗೆ ಧೈರ್ಯನೂ ತುಂಬಂಗಾಗುತ್ತೆ. ಸದ್ಯ ಕಲ್ಲಂತೆ ಒಂದು ಸಮಸ್ಯೆ ಕಲ್ಲು ಸಕ್ಕರೆ ಹಾಗೆ ಕರಗಿ ಹೋಯ್ತು. ನಾನು ಇವಾಗಲೇ ಹೋಗಿ ಸತ್ಯಂಗೆಲ್ಲ ವಿಷಯ ಹೇಳ್ತೀನಿ. ಅಣ್ಣ ಒಂದು ನಿಮಿಷ, ಅದಕ್ಕೆ ಈಗ ರೆಸ್ಟ್ ಮಾಡಲಿ. ಅವ್ರಿಗೆ ಈ ವಿಷಯನ ಬೆಳಗ್ಗೆ ಹೇಳು. ಬೆಳಗ್ಗೆ ಈ ವಿಷಯನ ಕೇಳಿ ಒಳ್ಳೆ ಮೂಡಲ್ಲಿ ಎಕ್ಸಾಮ್ ಬರೀಲಿ. ಓಕೆನಾ? ಹಾಗೆ ಕಾರ್ತಿಕ್, ಎಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸ್ನು ಮರೀದೆ ತಗೊಂಡೋಗಿ. ಸರಿ ಪದ್ಮ ಅವರೇ, ಈ ವಿಷಯ ಸತ್ಯ ಕೇಳಿದ್ರೆ ತುಂಬ ಖುಷಿ ಪಡ್ತಾಳೆ. ಈ ಖುಷಿ ಎಲ್ಲ ಕ್ರೆಡಿಟು ನಿಮಗೆ ಸಲ್ಲಬೇಕು. ನಾನು ಈಗಲೇ ದೇವರಿಗೆ ತುಪ್ಪದ ದೀಪ ಹಚ್ತೀನಿ. ಒಟ್ಟಿನಲ್ಲಿ ನನ್ನ ಸೊಸೆ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಎಲ್ಲಿ ಹೋಗಿದ್ದಾಳೋ ಏನೋ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಇದನ್ನೇನು ಮನೆ ಅನ್ಕೊಂಡಿದ್ದಾಳೋ ಛತ್ರ ಅನ್ಕೊಂಡಿದ್ದಾಳೋ? ಯಾವಾಗ ಬೇಕು ಅವಾಗ ಬರ್ತಾಳೆ. ಕರ್ಮ ಕರ್ಮ. ಅದು ಯಾಕೆ ನಮ್ಮ ಜೀವನ ಹಿಂಗೆ ಸಾಯಿಸ್ತಾ ಇದ್ದಾಳು? ಹೆಣ್ಮಗಳು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ ಅಂದರೆ ಮನೆಯವರೆಲ್ಲ ಗಾಬರಿ ಆಗ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ ಅವಳಿಗೆ? ಬಾಲ, ಒಂದ್ಸರಿ ಅವಳಿಗೆ ಫೋನ್ ಮಾಡಿ ನೋಡಪ್ಪ, ಎಲ್ಲಿದ್ದಾಳೆ ಅಂತ ಕೇಳು. ಇಲ್ಲ ಅತ್ತೆ, ರಿಂಗ್ ಆಗ್ತಾ ಇದೆ, ಅವಳು ಪಿಕ್ ಮಾಡ್ತಿಲ್ಲ. ಅಯ್ಯೋ, ಒಂದು ಫೋನ್ ಆದರೂ ಮಾಡಬಾರ್ದ ಜಾನಕಿ? ಎಲ್ಲಿದ್ದೀನಿ, ಏನು ಎತ್ತ ಅಂತ? ಯಾಕಾದರೂ ಈಗ ಮಾಡ್ತಾಳೋ ಏನೋ. ಈಗ ಸತ್ಯ ಇರಬೇಕಾಗಿತ್ತು. ಎಲ್ಲಿದ್ದಾಳು ಅಲ್ಲಿ ಹೋಗ್ಬಿಟ್ಟು ಒದ್ದು ಮನೆ ಕರ್ಕೊಂಡ್ಬಂದಿರೋಳು. ಅವಳು ಇಲ್ವಲ್ಲ, ಅದಕ್ಕೆ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ಸತ್ಯ ಅವ್ರಿಗೆ ಕಾಲ್ ಮಾಡ್ಲಾ? ಅಯ್ಯೋ, ಈಗಲೇ ಮಾಡೋದು ಬೇಡಪ್ಪ. ಅವಳ ಮನೆ ಸಂಸಾರ ಅಂತ ಅವಳದೇ ಸಮಸ್ಯೆ ಇರ್ತಾಳೆ. ನಮ್ಮ ಸಮಸ್ಯೆನೂ ಹಾಕೋದು ಬೇಡ ಅವಳಿಗೆ. ಅಲ್ಲ, ನಾನು ತಾಳಿ ವಿಚಾರವಾಗಿ ಅವಳು ಕೆನ್ನೆಗೆ ಬಾರಿಸ್ತೆ ಅಂತ ಕೋಪ ಮಾಡ್ಕೊಂಡಿದ್ದಾಳ? ಅತ್ತೆ, ಕೋಪ ಮಾಡಿಕೊಂಡ್ರೆ ಮಾಡ್ಕೊಳ್ಳಿ ಬಿಡಿ. ಆದರೆ ಅವಳು ಎಂಥ ಬಂಡಿ ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಮನೆಗೆ ಬಂದೇ ಬರ್ತಾಳೆ, ನೋಡ್ತಾ ಇರಿ. ಚೀತು ಅಂತ ಚೀಮಾರಿ ಹಾಕ್ಬಿಟ್ಟು ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರು ಹೋಗದೆ ಇರೋಳು, ಇವಾಗ ನೀವು ಒಂದು ಏಟು ಹೊಡೆದ ತಕ್ಷಣ ಹೋಗ್ಬಿಡ್ತಾಳಾ? ಅದು ಹಾಗಲ್ವೇ, ಅವಳು ಫೋನ್ ಬೇರೆ ಎತ್ತುತ್ತಾ ಇಲ್ವಲ್ಲ, ಅದು ನನಗೆ ಗಾಬರಿ ಆಗಿರೋದು. ಅವಳಿಗೇನೂ ಆಗಿರಲ್ಲ ಅಲ್ವಾ? ಇಲ್ಲ ಅತ್ತೆ, ಹಾಗೇನೂ ಆಗಿರಲ್ಲ. ಬೇಕಾದರೆ ಇವಳು ಬೇರೆಯವ್ರಿಗೆ ತೊಂದರೆ ಮಾಡ್ತಾಳೆ ಹೊರತು ಇವಳಂತೂ ತೊಂದರೆ ಸಿಕ್ಕಾಕೊಳ್ಳಲ್ಲ ಬಿಡಿ.
ಇಷ್ಟು ವರ್ಷದಿಂದ ನಾವು ಇವಳು ನೋಡಿಲ್ವಾ? ಆದರೂ ಜಾನಕಿ ಅತ್ತೆ, ನೀವು ಹೆದರ್ಕೊಂಡು ನನ್ನೂ ಹೆದರಿಸ್ಬೇಡಿ. ಮೊದಲೇ ಒಳಗಡೆ ಪುಕ ಪುಕ ಅಂತಿದೆ. ಧೈರ್ಯವಾಗಿರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅಂಥದ್ರಲ್ಲಿ ನೀವಿಬ್ಬರು ಗಾಬರಿ ಆಗೋದು ಬೇಡ. ಅವಳು ಬರ್ತಾಳೆ, ನಾನು ಕಾಯ್ತೀನಿ. ನೀವು ಹೋಗಿ ಮಲ್ಕೊಳ್ಳಿ ಪ್ಲೀಸ್. ಇಂಥ ಪರಿಸ್ಥಿತಿಲಿ ಎಲ್ಲಪ್ಪ ನಿದ್ದೆ ಬರುತ್ತೆ? ಹಾಗಂತ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳಕ್ಕಾಗತ್ತಾ? ಅಜ್ಜಿ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಕಾಯ್ತೀನಿ. ಅವಳು ಬರ್ತಾಳೆ. ಪರೀಕ್ಷೆ ಬರೆಯೋಕ್ಕಾಗಲ್ಲ ಅಂತ ಎಷ್ಟು ಒದ್ದಾಡ್ಬಿಟ್ಲು ಪಾಪ. ನೋವಿಗೆ ಪೇನ್ ಕಿಲ್ಲರ್ಸ್ಗೆ ನಿದ್ದೆ ಬಂದ್ಬಿಡ್ತೋ ಏನೋ. ಸುಸ್ತಾಗ್ಬಿಟ್ಟಿದ್ದಾಳೆ. ಒಂದು ಕಡೆ ಕೈ ನೋವು, ಇನ್ನೊಂದು ಕಡೆ ಪರೀಕ್ಷೆ ಬರೆಯೋಕ್ಕಾಗಲ್ಲ ಅಂತ ಸಂಕಟ. ಮಲ್ಕೋ ಸತ್ಯ, ಹೀಗಾದ್ರೂ ಸ್ವಲ್ಪ ರೆಸ್ಟ್ ಮಾಡು. ಎಕ್ಸಾಮ್ ಹೋಯ್ತು, ನನ್ನ ಕನಸು ಹೋಯ್ತು, ಎಲ್ಲ ಮುಗ್ದೋಯ್ತಲ್ಲ ಅಮೂಲ್ ಬೇಬಿ. ಪಾಪ, ನಿದ್ದೆ ಕಣ್ಣಲ್ಲೂ ಅದನ್ನೇ ಕನ್ವರ್ಸ್ತಾ ಇದ್ದಾಳೆ. ಎಲ್ಲ ವಿಷಯದಲ್ಲೂ ಗಟ್ಟಿಗಿತ್ತಿ, ನನ್ನ ರೌಡಿ ಹೆಂಡ್ತಿ ನೀನು. ಆದರೆ ಎಕ್ಸಾಮ್ ವಿಷಯದಲ್ಲಿ ಯಾಕೆ ಇಷ್ಟೊಂದು ಸೆನ್ಸಿಟಿವ್ ಆಗಿಬಿಟ್ಟಿದ್ಯಾ ಸತ್ಯ? ನನ್ನ ಜೀವನ ಇಷ್ಟೇ ಅಲ್ವಾ ಅಮೂಲ್ ಬೇಬಿ? ಪರೀಕ್ಷೆನೂ ಇಲ್ಲ, ಕನಸು ಇಲ್ಲ, ಸತ್ಯ ಕನ್ಸು ಯಾವುದು ನಿಜ ಆಗ್ಲಿಲ್ಲ ಅಮೂಲ್ ಬೇಬಿ. ನಿನ್ನ ಕನಸು ಇನ್ನೂ ಜೀವಂತವಾಗಿದೆ ಸತ್ಯ. ನಾಳೆ ನೀನು ಎಕ್ಸಾಮ್ ಬರೀತ್ಯ, ನಿನ್ನ ಜೊತೆ ನಾನಿದ್ದೀನಿ ಸತ್ಯ. ಯಾವತ್ತು ದಿವ್ಯಾ ಇಷ್ಟೊತ್ತೆಲ್ಲ ಆಚೆ ಇರೋಳೆ ಅಲ್ಲ. ಇವತ್ತು ಯಾಕೆ ಇನ್ನೂ ಬಂದಿಲ್ಲ ದೇವ್ರೇ? ದಿವ್ಯಾ, ಕುಡ್ಕೊಂಬಂದಿದ್ಯಾ? ಹೌದು. ಏನೀಗ? ಯಾಕೆ ದಿವ್ಯಾ ಹೀಗೆ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಹುಚ್ಚಿರಿತಿದೆ. ನೀನು ಮಾಡ್ತಿರೋದು ಸರಿ ಇಲ್ಲ ದಿವ್ಯಾ. ಯಾರ್ದೋ ಕೋಪನ ಯಾರ ಮೇಲೋ ತೋರಿಸ್ಕೊತಿದ್ಯಾ? ಇದು ನಿನಗೆ ಮುಳುವಾಗತ್ತೆ. ನಾನು ಏನು ಬೇಕಿದ್ರು ಮಾಡ್ತೀನಿ. ಅದನ್ನ ಪ್ರಶ್ನೆ ಮಾಡಕ್ ನೀರು ಯಾರೋ? ನಿನ್ನ ಯಾರು ಬಿಟ್ಟು ಹೋಗಿದ್ದು?
ಯಾರ ಜೊತೆ ಪಾರ್ಟಿ ಮಾಡ್ಕೊಂಡು ಬರ್ತಿದ್ಯಾ ನೀನು? ಹೇಳಲ್ಲ. ಏನ್ ಮಾಡ್ತೀಯಾ? ದಿವ್ಯಾ, ಇದು ಸರಿ ಇಲ್ಲ. ಏಯ್, ಸರಿ ತಪ್ಪು ಯಾವುದು ಅಂತ ನೀನ್ ನನಗೆ ಹೇಳ್ಬೇಡ ಕಣೋ. ನಂಗೆ ಗೊತ್ತು. ಕಿರುಚು ಬೇಡ ದಿವ್ಯಾ, ಪ್ಲೀಸ್ ನಿಧಾನವಾಗಿ ಮಾತಾಡು. ಒಳಗೆ ಅಜ್ಜಿ ಅತ್ತೆ ಮಲಗಿದ್ದಾರೆ. ನಿನ್ನ ಈ ಅವಸ್ಥೆಯಲ್ಲಿ ನೋಡಿದ್ರೆ ಏನು ಅನ್ಕೊಳಲ್ಲ, ಪ್ಲೀಸ್ ಬಿಡು. ನಾನು ಮುಟ್ಬೇಡ ನನ್ನ. ಏನಾಯ್ತು ಅಳಿಯಂದ್ರೆ? ಏನಿಲ್ಲ ಅತ್ತೆ, ನೀವು ಮಲ್ಕೊಳ್ಳಿ. ದಿವ್ಯಾ ಬಂದ್ಲು, ನಾವು ಬೆಳಿಗ್ಗೆ ಮಾತಾಡೋಣ. ಸರಿನಪ್ಪ. ಪ್ಲೀಸ್ ದಿವ್ಯಾ, ಅವ್ರು ಎಚ್ಚರ ಮಾಡ್ಕೊಂಡ್ಬಿಡ್ತಾರೆ. ಬಾ ಮಲ್ಕೋ ಪ್ಲೀಸ್. ದಿವ್ಯಾ, ಏನು ಇಷ್ಟೊಂದು ಕುಡ್ಕೊಂಬಂದಿದ್ಯಾ? ಅಜ್ಜಿ ಅತ್ತೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾರ ಗೊತ್ತಾ? ಏಯ್, ನೊಂದ್ಕೊಡ್ರೆ ನಮ್ಮ ಅಜ್ಜಿ ನಮ್ಮಮ್ಮ ನೊಂದ್ಕೊಳ್ಳೋದು. ನಿನಗೇನೋ? ಬಾಯ್ಲಿ, ಬಾರೋ ಇಲ್ಲಿ. ಏನು ಮಾಡ್ತಿದ್ಯಾ ನೀನು? ನಾನೇನೂ ಮಾಡ್ತಿಲ್ಲ. ಮೊನ್ನೆ ಮಂಗಳೂರು ನೆನಪಾಗ್ತಿದೆ ಅಂತ ಹೇಳಿದೆ ತಾನೆ. ನನಗೆ ಇವಾಗ ನೆನಪಾಗ್ತಿದೆ. ಕುಡ್ದಿದ್ದು ಮತ್ತಲ್ಲಿ ಏನೇನೋ ಮಾತಾಡ್ತಿದ್ಯಾ? ಇಲ್ವಲ್ಲ, ನನಗೇನು ಬೇಕೋ ಅದನ್ನೇ ಹೇಳ್ತಿದ್ದೆ. ನಾನು ಹೇಳಿದ್ಮೇಲೆ ಮುಗೀತು. ಬೇಡ, ಮಲ್ಕೋ, ಬೆಳಿಗ್ಗೆ ಮಾತಾಡೋಣ. ನಾನು ಹೇಳಿದ್ದಕ್ಕೆ ಬೇಡ ಅನ್ನೋ ಧೈರ್ಯ ನಾನು ನಿಂಗೆ ಮಾಡ್ತೀನಿ ಇವತ್ತು. ನಿಂಗಿದೆ. ಪ್ಲೀಸ್ ದಿವ್ಯಾ, ನಿನಗೆ ರೆಸ್ಟ್ ಬೇಕು, ಮಲ್ಕೋ. ಏಯ್, ನನಗೇನು ಬೇಕಂತ ನಿನಗೆ ಚೆನ್ನಾಗಿ ಗೊತ್ತು. ಸತ್ಯ, ಒಂದು ನಿಮಿಷ ಇರು. ನೆಟ್ಟಿಗೆ ನಿಂತ್ಕೋ ಸತ್ಯ. ಅಮೂಲ್ ಬೇಬಿ ಬಿಡು, ನಾನು ಅತ್ತೆನ ಕರಿತೀನಿ. ಸತ್ಯ, ಅಮ್ಮ ತುಂಬ ಬ್ಯುಸಿ ಆಗಿದ್ದಾರೆ. ಅದು ಅಲ್ಲದೆ ನಾವು ಅರ್ಜೆಂಟಾಗಿ ಹೊರಡಬೇಕು, ಲೇಟ್ ಆಗ್ತಾ ಇದೆ. ಹಾಂ, ಹೊರಡ್ಬೇಕಾ? ಎಲ್ಲಿಗೆ? ಹೇಳಿದ್ನಲ್ಲ ಸರ್ಪ್ರೈಸು ಅಂತ. ಅಮೂಲ್ ಬೇಬಿ ನಿಂಗೆ ಕಾಡಿಸ್ಬೇಡ, ಬಿಡು. ಮೊದಲೇ ನನ್ನ ಮೂಡ್ ಸರಿ ಇಲ್ಲ, ನಾನು ಅತ್ತೆನ ಕರಿತೀನಿ. ಸತ್ಯ, ಅಮೂಲ್ ಬೇಬಿ ಏನು ಹಾಗೆ ನೋಡ್ತಿದ್ಯಾ? ನಿನ್ನ ಕಣ್ಣನ್ನ ಸತ್ಯ. ಅಮೂಲ್ ಬೇಬಿ ಸುಮ್ಮನೆ ಆಟ ಆಡ್ತಿದ್ಯಾ? ಅಮೂಲ್ ಬೇಬಿ ಯಾವುದನ್ನು ಸರಿಯಾಗಿ ಹೇಳಲ್ಲ. ಅಷ್ಟಕ್ಕೂ ಈ ಅವಸ್ಥೆಯಲ್ಲಿ ಹೊರಗಡೆ ಹೋಗೋದಾದ್ರೂ ಯಾಕೆ? ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಹೇಳಿದ್ಮೇಲೆ ಸುಮ್ಮನೆ ಬರ್ಬೇಕಷ್ಟೇ. ಹಾಗಲ್ಲ ಅಮೂಲ್ ಬೇಬಿ, ಒಂದೊಂದಾಗೆ ನೆರಿಗೆ ಹಾಕಬೇಕು. ಹ್ಞೂ ಸರಿ. ಒಂದು, ನೀನಿವತ್ತು ಸೀರೆ ಉಡಿಸ್ದಾಗೇನೆ. ಅತ್ಗೆ ಸಾರಿ ಅದ್ಗೆ, ರಾಂಗ್ ಟೈಮಲ್ಲಿ ಬಂದೆ ಅಂತ ಅನ್ಸುತ್ತೆ. ನಾ ಹೋಗ್ತೀನಿ. ಸರಿಯಾದ ಟೈಮ್ಗೆ ಬಂದಿದ್ಯಾ? ಬಾರಿತ್ತು. ಏನದ್ಗೆ?
ನಿಮ್ಮ ಅಣ್ಣಂಗೆ ನೆಟ್ಟಿಗೆ ಸೀರೆ ಉಡ್ಸೋದಕ್ಕೂ ಬರಲ್ಲ. ನೀನೇ ಸ್ವಲ್ಪ ನೆರಿಗೆ ಹಿಡಿದು ಕೊಡ್ತೀಯಾ? ಇದೇನಿದು ಅದಕ್ಕೆ ನಿಮಗೆ ಗೊತ್ತು ತಾನೆ ಅವ್ನಿಗೆ ಯಾವ ಕೆಲಸನೂ ನೆಟ್ಟಿಂಗ್ ಮಾಡಕ್ ಬರಲ್ಲ ಅಂತ. ಕೊಡಿ ನಾನೇ ಮಾಡ್ತೀನಿ. ನೆಟ್ಟಿಗೆ ಡಿಗ್ರಿ ಪಾಸ್ ಆಗೇ ಬರಲ್ಲ ನಿನಗೆ, ನೆರಿಗೆ ಬೇರೆ ಉಡಿಸ್ಕೊಳ. ನಾನು ಮಾತಿನ ಕುಡಿಸ್ತಾ ಬಿಡವೆ, ನೀನು ಉಡ್ಸಿದ್ದನ್ನು ಇಷ್ಟು ಹೊತ್ತು ನೋಡಿದೆ ನಾನು. ಬಿಡು, ಇವಾಗ ಅವಳು ಉಡಿಸ್ತಾಳೆ. ನೀಟಾಗಿ ಉಡಿಸು, ಹಂಗಲ್ಲ. ನೀನು ಸುಮ್ಮನೆ ಇರೋ. ಶಿಪ್ಪುಜಲ್ಲಿ ಕಾಡಿಯಲ್ಲ ಕೋತಿ ಬಂದಂಗಾಯ್ತು. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಅಮಲ್ ಬೇಬಿ, ಏನಾದರೂ ಹೇಳಿದ್ಯಾ? ಇಲ್ಲ, ಅದು ನಾವು ಹೊರಡಕ್ಕೆ ಲೇಟ್ ಆಗ್ತಾ ಇದೆ, ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕಾಗಿತ್ತು, ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದೆ. ಕೋತಿ ಲೇಟ್ ಆಗ್ತದೆ, ಬೇಗ ರೆಡಿ ಮಾಡು. ಮೊದಲು ಹೋಗು, ನೀನಿದ್ರೆ ಯಾವ ಕೆಲಸನೂ ಆಗಲ್ಲ. ರೆಡಿ ಮಾಡು. ಹೊರಡೋಣವಾ? ವಿಷಯ ನಿನಗೂ ಗೊತ್ತಾ? ಗೊತ್ತು. ನೀನಾದರೂ ಹೇಳಿರಿತ್ತು. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಅದು ಸರ್ಪ್ರೈಸ್, ಈಗಲೇ ಹೇಳಲ್ಲ. ಯಾಕೆ ಬೆಳಗ್ಗೆ ಹೀಗೆ ಮಾಡ್ತಿದ್ದೀರಾ? ನನ್ಗೆ ಆಚೆ ಬರೋದಕ್ಕೆ ಇಷ್ಟ ಇಲ್ಲ. ನಾನು ಮನೇಲೇ ಇರ್ತೀನಿ. ಕೆಳಗಡೆ ಬಂದ್ರೆ ನಿನ್ಗೆ ವಿಷಯ ಗೊತ್ತಾಗತ್ತೆ. ಅದಾದ್ಮೇಲೂ ನೀನ್ ಮನೇಲೇ ಇರ್ತೀಯ ಅಂದ್ರೆ ನೀನ್ ಇರ್ಬೋದು ಅಲ್ವಾ ಕೋತಿ? ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗುತ್ತೆ ಬಾ ಸತ್ಯ. ನಡಿ ಅಮೂಲ್ ಬೇಬಿ, ನಡಿ, ಹುಷಾರು. ಕಣ್ಣು ಯಾಕೆ ಮುಚ್ಚಿದೆ? ಕೊಡಿ. ನಿಧಾನ. ಮೆಟ್ಲಿದೆ. ಕಿಲ್ ಮಲ್ಗಿದ್ದಾನೆ. ಬಾಲ ಎದ್ದೇಳು. ಇದೆ ಅನ್ಬೇಬಿ ನೀನು ಬೆಳಗ್ಗೆ ರಾತ್ರಿ ಬೇರೆ ನಿದ್ದೆ ಇಲ್ಲ. ನೀನ್ ಯಾಕೋ ಇಲ್ಲಿ ಮಲಗಿದ್ಯಾ? ಯಾಕೆ ನಿದ್ದೆ ಇಲ್ಲ? ಇದೊಳ್ಳೆ ಸರಿ ಹೋಯ್ತಲ್ಲ. ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ನ ಹತ್ರ ತಮಾಷೆ ಮಾಡೋ ಕೇಳ್ಗಲ್ಲ ನನಗಿನ್ನೂ ಬಂದಿಲ್ಲ. ಅದೇನಾಯ್ತು ಅಂತ ಹೇಳು. ನಿಂಗೆ ನಿಜವಾಗ್ಲೂ ನೆನಪಿಲ್ವಾ ಬೇಬಿ? ಇದ್ದಿದ್ರೆ ನಿನ್ನನ್ನು ಯಾಕೆ ಕೇಳ್ತಿದ್ದೆ? ಹೇಳು, ಏನಾಯ್ತು? ಮಂಗಳೂರ್ದೇ ರಿಪೀಟ್ ಆಯ್ತು. ಪಾಪಿ, ಮತ್ತೆ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ಲ? ನಾನಲ್ಲ ಬೇಬಿ, ನೀನೇ. ಬೇಡ ಅಂತ ನಾನು ಎಷ್ಟೇ ಹೇಳಿದ್ರು ಮುಂದುವರೆದಿದ್ದು ನೀನು. ಕುಡ್ದಿದ್ಯಾ ಬೇಡ ಅಂತ ಎಷ್ಟೇ ಕೇಳ್ಕೊಂಡ್ರು ನೀನ್ ಕೇಳಲೇ ಇಲ್ಲ, ಗೊತ್ತಾ? ಕುಡ್ತಿದ್ ಮತ್ತಲ್ಲಿ ಏನೂ ಗೊತ್ತಾಗಲ್ಲ ಅನ್ನೋ ಸೆನ್ಸ್ ಇಲ್ಲ. ಸಿಕ್ಕಿದ್ದ ಚಾನ್ಸ್ ಅಂತ ಯೂಸ್ ಮಾಡ್ಕೊಂಡ್ ಬಿಟ್ಟೆ ಅಲ್ವಾ? ನೋಡು ದಿವ್ಯಾ, ಅಂತ ಪದಗಳನ್ನೆಲ್ಲ ಬಳಸ್ಬೇಡ. ನೀನು ನನ್ನ ಹೆಂಡತಿ, ನನಗೂ ಮರ್ಯಾದೆ ಅಂತ ಇದೆ. ಮರ್ಯಾದೆ ಇದ್ದಿದ್ರೆ ಮಂಗಳೂರು ಅಂತ ಯಾಕೋ ಸಾಯ್ತಿದ್ದೆ? ಇದನ್ನೆಲ್ಲ ನೀನೇ ಪ್ಲಾನ್ ಮಾಡಿದ್ದು. ನೀನ್ ಸರಿ ಇಲ್ಲ. ನೋಡು ದಿವ್ಯಾ, ನೀನ್ ಈ ತರ ಮಾತಾಡ್ತಿರೋದು ಸರಿ ಇಲ್ಲ. ನಾನ್ ನಿನಗೆ ಬಲವಂತನೂ ಮಾಡಿಲ್ಲ, ಅಡ್ವಾಂಟೇಜು ತಗೊಂಡಿಲ್ಲ. ಪ್ರಾಮಾಣಿಕವಾಗಿ ನಿನ್ನ ತಡೆಯೋ ಪ್ರಯತ್ನನ ಮಾಡಿದ್ದೀನಿ. ಮಿಕ್ಕಿದ್ದು ನೀನು ಕುಡ್ದು ಬಂದು ಮತ್ತಲ್ಲಾಗಿದ್ದು ಅಷ್ಟೇ. ಇದಕ್ಕಿಂತ ಜಾಸ್ತಿ ನಾನೇನು ಹೇಳೋದಿಲ್ಲ. ನಿನಗೆ ಅರ್ಥ ಆದರೆ ಒಳ್ಳೇದು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ದಿವ್ಯಾ.
ಮತ್ತೆ ತಪ್ಪು ಮಾಡಿಬಿಟ್ಟೆ